ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇನ್ನು ಯುಗಾದಿ ಹಬ್ಬ ಬಂತು, ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಸ್ವಲ್ಪ ಕೆಲವೊಂದು ಟಿಪ್ಸ್ನ ಹೇಳ್ತೀನಿ. ಟಿಪ್ ನಂಬರ್ 1, ಮಧ್ಯಾಹ್ನ ಹೊತ್ತು ಮಲ್ಕೊಳ್ದೇನೆ ಕೆಲವೊಂದು ನಾವು ಕೆಲಸಗಳು ಮಾಡ್ಕೊಬೋದು. ಸೊ ಅದರಲ್ಲಿ ನೋಡಿ, ಏನೇನು ಖಾಲಿ ಆಗಿದೆ ಮನೆಯಲ್ಲಿ ಬಾಕ್ಸಿಗೆ ಹಾಕ್ಕೊಬೇಕು ಅಂತ ಥಿಂಕ್ ಮಾಡಿ ನಿದ್ದೆ ಮಾಡ್ದಿರ ಈ ಥರ ಖುಷಿಯಾಗಿ ಸಾಂಗ್ಸ್ ಹಾಕ್ಕೊಂಡು ನಾನು ಸಾಂಗ್ಸ್ ಕೇಳ್ಕೊಂಡು ಈ ಥರ ಎಲ್ಲ ಮಾಡ್ಕೋತೀನಿ. ಹಾರ್ಲಿಕ್ಸ್ ನೋಡಿ ಬಾಟ್ಲಿಗೆ ಫಿಲ್ ಮಾಡಿ ಇದನ್ನು ಕೂಡ ಇಟ್ಟರೆ ಬೆಳಗ್ಗೆ ಹಸ್ಬೆಂಡಿಗೆ ಮಗಳಿಗೆ ಹಾಕ್ಕೊಡೋಕ್ಕೆ ತುಂಬ ಈಸಿ ಆಗುತ್ತೆ. ಟಿಪ್ ನಂಬರ್ 2, ಈ ಥರ ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡೋಕ್ಕೆ ನಂಗೆ ಸರಿಯಾಗಿ 1 ಅವರ್ ಹಿಡಿಯುತ್ತೆ ಫ್ರೆಂಡ್ಸ್. ಕೆಲಸದವ್ರು ಯಾರೂ ಮಾಡೋದಿಲ್ಲ. ಸೊ ನೋಡಿ, ಇಲ್ಲಿ ಹ್ಯಾಂಡ್ ಟವಲ್ ಒಂದು ಇಟ್ಕೋಬೇಕು ಕೈ ಒರೆಸ್ಕೊಳ್ಳೋಕೆ ಆವಾಗ. ಸೊ ಒಂದು ಮ್ಯಾಟು ಕಂಪಲ್ಸರಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಸ್ಟವ್ ಹತ್ರ. ಟಿಪ್ ನಂಬರ್ 3, ಪಾತ್ರೆ ಉಜ್ಜೋಕ್ಕೆ ವಿಮ್ ಸೋಪ್ಗಿಂತ ವಿಮ್ ಲಿಕ್ವಿಡ್ ಅಥವಾ ಪ್ರಿಲ್ಲು ತುಂಬಾ ಒಳ್ಳೆಯದು. ಸೋಪ್ಗಿಂತ ಲಿಕ್ವಿಡ್ ಹೈಜೆನಿಕ್ ಅಂತಲೇ ಹೇಳಬೇಕು. ಇಲ್ಲಿ ನೋಡಿ, ಸಿಂಕ್ ಹತ್ರ ಕೂಡ ನಾನು ಒಂದು ಮ್ಯಾಟ್ ಹಾಕಿದ್ದೀನಿ. ಸಿಂಕ್ ಹತ್ರ ಸ್ಟವ್ ಹತ್ರ ಒಂದು ಮ್ಯಾಟ್ ಹಾಕಿದ್ರೆ ನಮಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ನೀಟಾಗಿ ಕೂಡ ಇರುತ್ತೆ. ಇಲ್ಲಿ ನೋಡಿ, ಕಿಚನ್ ಹತ್ರ ಒಂದು ಕಿಟಕಿ ನಾನು ತೆಗೆದಿರ್ತೀನಿ ಸ್ವಲ್ಪ ಗಾಳಿ ಬರಲಿ ಅಂದಕ್ಕೋಸ್ಕರ ನೋಡಿ. ಟಿಪ್ ನಂಬರ್ 4, ಇಲ್ಲಿ ಸ್ಟವ್ ಹತ್ರ ವಾಲ್ ಟೈಲ್ಸ್ ಇದೆಯಲ್ವಾ, ಅದು ಕೂಡ ನಾನು ವಾರಕ್ಕೆ 3 ದಿವಸ ನಾನು ಸ್ಕ್ರಬ್ ಆಗಿ ಕ್ಲೀನಾಗಿ ನೀಟ್ ಮಾಡ್ಕೋತೀನಿ. ಇಲ್ಲಾಂದರೆ ವೈಟು ತುಂಬ ಬೇಗ ಕೊಳೆ ಆಗುತ್ತೆ. ಅದಾದಮೇಲೆ ಈ ಥರ ಸ್ಟವ್ ಕೂಡ ನಾನು ಡೈಲಿ ಕ್ಲೀನ್ ಮಾಡ್ಕೋತೀನಿ. ನಮ್ಮ ಕಿಚನ್ ಕ್ಲೀನಾಗಿದ್ದರೆ ಏನಾದರೂ ಹೊಸ ರೆಸಿಪಿ ಮಾಡಬೇಕು ಅಂತ ಅನಿಸುತ್ತಲ್ವಾ. ಇಲ್ಲಿ ನೋಡಿ, ಸ್ಟೀಲ್ ಸಪ್ರೇಟ್, ಸೆರಾಮಿಕ್ ಸಪ್ರೇಟ್ ನಾನು ಡಿವೈಡ್ ಮಾಡಿದ್ದೀನಿ. ಇಲ್ಲಿ ನಮ್ಮ ಕಿಚನ್ ಬಂದು ಎಲ್ ಶೇಪ್ ಕಿಚನ್. ನಾವು ಕಿಚನ್ಗೆ ಈ ಥರ MDF ವುಡ್ಡಲ್ಲಿ ಮಾಡಿಸಿರೋದು ತುಂಬ ಜನ ಕೇಳ್ತಾ ಇದ್ರಿ. ಬಟ್ 16 ವರ್ಷ ಆದ್ರೂ ಒಂದು ಡ್ಯಾಮೇಜ್ ಇಲ್ಲ ಇದುವರೆಗೂ. ಟಿಪ್ ನಂಬರ್ 5, ನಾವು ರೈಸು ಅಥವಾ ಗೋಧಿ ಹಿಟ್ಟು ಅವೆಲ್ಲ ಹಾಕ್ಕೊಳ್ಳೋಕ್ಕೆ ಈ ಥರ ರೈಸ್ ಡಿಸ್ಪೆನ್ಸರ್ ಅಂತ ಬರುತ್ತೆ. ಡಿಸ್ಪೆನ್ಸರ್ ತುಂಬ ಯೂಸ್ ಇದೆ. ಆ್ಯಕ್ಚುಲಿ ನೋಡಿ, ನಾವು ಕ್ಯಾಪ್ ತೆಗಿಯೋಷ್ಟೇ ಇಲ್ಲ. ಕೆಳಗಡೆ ನಾವು ನಮಗೆ ಎಷ್ಟು ರೈಸ್ ಬೇಕು, 1 ಗ್ಲಾಸ್ ಬೇಕಾ 2 ಗ್ಲಾಸ್ ಬೇಕಾ ಈ ಥರ ಪುಷ್ ಮಾಡಿ ಬರುತ್ತೆ. ಮೇಲೆ 1 ಟೈಮ್ ಕ್ಯಾಪ್ ಆಗಿಬಿಟ್ರೆ ನಾವು 1-2 ತಿಂಗಳು ಅಥವಾ 1 ತಿಂಗಳ ತನಕ ನಾವು ತೆಗಿಯೋಷ್ಟೇ ಇಲ್ಲ. ಕೆಳಗಡೆ ಮಾತ್ರ ಈ ಕ್ಯಾಪ್ ತೆಗೆದ್ರೆ ಸಾಕಾಗುತ್ತೆ. ನಿಮ್ಗೆ ಇಷ್ಟ ಆಯಿತಾ ಡಿಸ್ಪೆನ್ಸರ್? ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸೊ ನಂತರ ನೋಡಿ, ಮನೆಯಲ್ಲಿ ರಾಗಿ ಹಿಟ್ಟು ತರಬೇಕಾಗಿತ್ತು, ಮೆಲ್ಗೆ ಹಾಕ್ಕೊಂಬರ್ಬೇಕಾಗಿತ್ತು. ಬಟ್ ಎಮರ್ಜೆನ್ಸಿಗಿರಲಿ ಅಂತ ಭಾಗ್ಯಲಕ್ಷ್ಮಿದು ತಂದಿದ್ವಿ. ಆ್ಯಕ್ಚುಲಿ ಭಾಗ್ಯಲಕ್ಷ್ಮಿ ಕಂಪ್ನಿ ತುಂಬಾ ಚೆನ್ನಾಗಿದೆ. ರಾಗಿ ಹಿಟ್ಟಿರ್ಬೋದು, ಅದಾದಮೇಲೆ ಗೋಧಿ ಹಿಟ್ಟಿರ್ಬೋದು, ಅಥವಾ ತುಂಬ ಇದ್ದಾವೆ, ರವೆ ಇರ್ಬೋದು, ತುಂಬ ಚೆನ್ನಾಗಿದೆ ಭಾಗ್ಯಲಕ್ಷ್ಮಿ ಕಂಪ್ನಿದು. ಸೊ ನೋಡಿ, ಅವತ್ತು ನಾನು ಬೆಳಗ್ಗೆನೇ ತಿಂಡಿ ಸಾಂಬಾರೆಲ್ಲ ಮಾಡಿಬಿಟ್ಟು ಕಿಚನ್ ಕ್ಲೀನ್ ಮಾಡೋಕ್ಕೆ ಕೂತ್ಕೊಂಡೆ. ಬಿಕಾಸ್ ಮಧ್ಯಾಹ್ನ ಹೊತ್ತು ಮಗಳಿಗೆ ಲಂಚಿಗೆ ಅರೇಂಜ್ ಮಾಡಬೇಕಲ್ವ, ಅದಕ್ಕೋಸ್ಕರ ರೈಸ್ ಮಾತ್ರ ಮಾಡಿಕೊಂಡ್ರೆ ಸಾಕು ಅಂದ್ಬಿಟ್ಟು ಬೆಳಗ್ಗೆ ತಿಂಡಿ ಸಾಂಬಾರು ಮಾಡಿಬಿಟ್ಟು ನಾನು ಮಾಡಿದ್ದು. ನಮ್ಮ ಮನೆಯಲ್ಲಿ ದಿನಾಲೂ ಸಾಂಬಾರು ಮಾಡಬೇಕು, ಡೈಲಿ ಸಾಂಬಾರು ಫ್ರೆಶ್ ಆಗಿ ಮಾಡಲೇಬೇಕು. ನಮ್ಮ ಕಿಚನ್ ಕೌಂಟರ್ ಟಾಪ್ ನೋಡಿ, ಬ್ಲ್ಯಾಕ್ ಗ್ಯಾಲಕ್ಸಿ ಹಾಕಿರೋದು ತುಂಬಾ ಚೆನ್ನಾಗಿದೆ. ಪ್ರೀಮಿಯಮ್ಮೇ ಹಾಕಿದ್ವಿ ಇವಾಗ. ಸೊ ನೋಡಿ, ಇವಾಗಲೂ 16 ವರ್ಷ ಆಯಿತು ಆ್ಯಕ್ಚುಲಿ ಹಾಕಿ. ಇವಾಗಲೂ ಹೇಗೆ ಹಾಕಿದ್ವಿ ಹಾಗೇ ಇದೆ. ಟಿಪ್ ನಂಬರ್ 6, ಕಿಚನ್ ಹತ್ರ ಈ ಥರ ಟಿಶ್ಯೂ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಹಾಲು ಉಕ್ತಾ ಇರುತ್ತೆ, ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ಉಕ್ಕು ಬರೋದು, ರೈಸ್ ಉಕ್ಕು ಬರೋದು, ಸ್ವಲ್ಪ ಟಿಶ್ಯೂನಲ್ಲೇ ನಾವು ಕ್ಲೀನ್ ಮಾಡಿಕೊಂಡು ಬಿಸಾಕ್ಬಿಡ್ಬೋದು. ಟಿಪ್ ನಂಬರ್ 7, ನಾನು ಈ ಟಿಪ್ ತುಂಬ ಸರಿ ಹೇಳಿದ್ದೀನಿ ನಿಮಗೆ. ಆ್ಯಕ್ಚುಲಿ ಪುಳಿಯೋಗರೆ ಇರ್ಬೋದು, ಚಿತ್ರಾನ್ನ ಇರ್ಬೋದು, ಬಿಸಿಬೇಳೆ ಬಾತ್ ಇರ್ಬೋದು, ಪೊಂಗಲ್ ಇರ್ಬೋದು, ಯಾವುದೊಂದಕ್ಕಷ್ಟೇ ದ್ರಾಕ್ಷಿ ಗೋಡಂಬಿ ಸ್ವೀಟ್ಗಳಿಗೆ, ಖಾರಗಳಿಗೆ ಕಡಲೆ ಬೀಜ, ಸೊ ನಂತರ ಗೋಡಂಬಿ ಕೊನೆಯಲ್ಲಿ ಹಾಕಿದ್ರೆ ತುಂಬ ಕ್ರಿಸ್ಪಾಗಿರುತ್ತೆ. ಬಿರಿಯಾನಿಗಂತೂ ಸಖತ್ತಾಗಿರುತ್ತೆ. 1 ಟೈಮ್ ಟ್ರೈ ಮಾಡಿ ನೋಡಿ ನೀವು ಕೂಡ. ಟಿಪ್ ನಂಬರ್ 8, ಇಡ್ಲಿ ಅಥವಾ ಪಡ್ಡು ಚೆನ್ನಾಗಿ ಬರಬೇಕು ಅಂತ ಹೇಳಿದರೆ ಸ್ವಲ್ಪ ಅವಲಕ್ಕಿ ಅಥವಾ ರೈಸ್ ಹಾಕಿದ್ರೆ ತುಂಬಾ ಒಳ್ಳೆಯದು. ನಾನಂತೂ ಇದುವರೆಗೂ ಸೋಡಾನೇ ಹಾಕಿದ್ದಿಲ್ಲ, ಹಾಗೆ ರುಬ್ಬುತ್ತೀನಿ. ಸೊ ಇನ್ನು ನಮ್ಮ ಮನೆಯಲ್ಲಿ ಚಟ್ನಿಗಿಂತನೂ ಸಾಂಬಾರು ಜಾಸ್ತಿ ಕೇಳೋದು. ನಾನು ಸಾಂಬಾರು ರೆಸಿಪಿ ತುಂಬ ಹಾಕಿದ್ದೀನಿ, ಸರ್ಚ್ ಮಾಡಿ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ ನಿಮಗೆ. ಈ ಥರ ಬೆಳಗ್ಗೆ ಹೊತ್ತು ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಸಾಂಬಾರು, ಚಟ್ನಿ ಇದ್ದರೆ ನಮಗೆ ಯಾವ ಹೋಟ್ಲಿಗೆ ಹೋಗಬೇಕು ಅಂತ ಅನಿಸೋದಿಲ್ಲ ಅಲ್ವಾ ಫ್ರೆಂಡ್ಸ್? ನೀವೇ ಹೇಳಿ. ಇಡ್ಲಿ ಅಂತೂ ಮಲ್ಲಿಗೆ ಇಡ್ಲಿ ಥರ ಬರುತ್ತೆ. ತುಂಬ ಮನೆ ಇಡ್ಲಿ ಎಷ್ಟು ಬೇಕಾದ್ರೂ ತಿನ್ಬೋದು, ಮನೆ ಬ್ರೇಕ್ಫಾಸ್ಟ್ ಎಷ್ಟು ಬೇಕಾದ್ರೂ ತಿನ್ಬೋದು, ನಮಗೇನು ಹೆಲ್ತ್ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಹೆಲ್ತ್
ಆ್ಯಕ್ಚುಲಿ ಮನೆ ಊಟ ಕೊಡೋಷ್ಟು ಹೆಲ್ತು ಹೋಟ್ಲ್ ಊಟ ಕೊಡೋದಿಲ್ಲ. ಬಿಕಾಸ್ ಯಾವತ್ತೋ ಒಂದು ದಿವಸ ಓಕೆ, ನೋ ಪ್ರಾಬ್ಲಮ್. ಬಟ್ ಮನೆಯಲ್ಲಿ ತುಂಬ ಹೆಲ್ದಿ ಊಟ ತಿನ್ನಬೇಕು. ಇನ್ನು ನಾವೇನು ಪಲ್ಯ ಮಾಡ್ತೀವಿ ಚಾಪರಲ್ಲಿ ಕಟ್ ಮಾಡೋದು ತುಂಬ ಇಂಪಾರ್ಟೆಂಟ್, ಚೆನ್ನಾಗಿರುತ್ತೆ. ತುರಿಯೋಗಿಂತ ನೋಡಿ ಈ ಥರ ಕಟ್ ಮಾಡಿದ್ರೆ ಚಪಾತಿಗಷ್ಟೇ ಯಾವುದೊಂದಕ್ಕೂ ತುಂಬ ಇಷ್ಟ ಆಗುತ್ತೆ. ಸೊ ಇದೇ ಇವತ್ತಿನ ಒಂದು ವಿಡಿಯೋ. ನನ್ನ 8 ಟಿಪ್ಪಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮಾಡಿ. ನನ್ನ ಕಡೆಯಿಂದ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕೂಡ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.